ನಮಸ್ಕಾರ ಸ್ನೇಹಿತರೆ, ಇಂದಿನ ವಿಡಿಯೋದಲ್ಲಿ ನಮ್ಮ ಪೂರ್ವಜರು ನಮ್ಮ ಮನೆ ದೇವರುಗಳನ್ನು ಹಾಗೂ ಕುಲದೇವತೆಗಳನ್ನು ಹೇಗೆ ಆಯ್ಕೆ ಮಾಡಿಕೊಂಡರು ಎಂಬುದನ್ನು ತಿಳಿಯೋಣ. ದಯವಿಟ್ಟು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ನಮಸ್ಕಾರ ಸ್ನೇಹಿತರೆ, ಸನಾತನ ಪುರಾತನ ಚಾನೆಲ್ಗೆ ತಮಗೆಲ್ಲರಿಗೂ ಆತ್ಮೀಯವಾದ ಸುಸ್ವಾಗತ. ಆ ಭಗವಂತನ ಕೃಪೆ ಸದಾ ತಮ್ಮ ಮೇಲೆ ಹಾಗೂ ತಮ್ಮ ಕುಟುಂಬದವರ ಮೇಲಿರಲಿ ಅಂತ ಕೇಳಿಕೊಳ್ಳುತ್ತಾ ಇವತ್ತಿನ ವಿಡಿಯೋವನ್ನು ಶುರು ಮಾಡೋಣ. ನಮ್ಮ ಮುಕ್ಕೋಟಿ ದೇವಾನುದೇವತೆಗಳು ಮನೆ ದೇವರು ಆಗಲೆಂದೇ ಒಬ್ಬೊಬ್ಬ ದೇವರು ಅಥವಾ ದೇವತೆಗಳು ಒಂದೊಂದು ಅವತಾರಗಳನ್ನು ತಾಳಿ ಬರುತ್ತಿದ್ದರು ಎಂಬುದನ್ನು ನಮ್ಮ ತಾತ, ಅಜ್ಜಿ, ನಮ್ಮ ಮುತ್ತಾತ, ಮುತ್ತಜ್ಜಿಯವರು ಹೇಳುತ್ತಿದ್ದರು. ಇದು ಯಾವ ಪುರಾಣಗಳಲ್ಲಿ ಉಲ್ಲೇಖ ಆಗದಿದ್ದರೂ ಸಹ ನಿಜವೆಂದು ಎನಿಸುತ್ತದೆ. ಆದ್ದರಿಂದ ನಮ್ಮ ಪೂರ್ವಜರು ನಮ್ಮ ಮನೆ ದೇವರುಗಳನ್ನು ಹಾಗೂ ಕುಲದೇವತೆಗಳನ್ನು ಹೇಗೆ ಆಯ್ಕೆ ಮಾಡಿಕೊಂಡರು ಎಂದು ಈಗ ತಿಳಿಯೋಣ. ಬನ್ನಿ ಸ್ನೇಹಿತರೆ. ನಮ್ಮ ಪೂರ್ವಜರು ಮನೆ ದೇವರು ಮತ್ತು ಕುಲದೇವತೆಗಳನ್ನು ಆರಾಧಿಸುವ ಪದ್ಧತಿಯು ಸಾವಿರಾರು ವರ್ಷಗಳ ಇತಿಹಾಸವನ್ನು ಹೊಂದಿದೆ. ಇದು ಕೇವಲ ಧಾರ್ಮಿಕ ನಂಬಿಕೆಯಲ್ಲ, ಬದಲಿಗೆ ಒಂದು ವಂಶದ ಬೇರುಗಳನ್ನು ಗುರುತಿಸುವ ಕ್ರಮವೂ ಹೌದು. ನಮ್ಮ ಪೂರ್ವಜರು ಕುಲದೇವತೆಗಳನ್ನು ಹಾಗೂ ಮನೆ ದೇವರನ್ನು ಹೇಗೆ ಆಯ್ಕೆ ಮಾಡಿಕೊಂಡರು ಎಂದು ಪೂರಕವಾಗಿ ಹಂತಹಂತವಾದ ವಿವರಗಳು ಇಲ್ಲಿವೆ. ಬನ್ನಿ ಅವುಗಳನ್ನು ತಿಳಿಯೋಣ. ಮೊದಲನೆಯದಾಗಿ, ಆರಾಧನೆಯು ಯಾವಾಗಿನಿಂದ ಪ್ರಾರಂಭವಾಯಿತು ಎಂಬುದನ್ನು ತಿಳಿಯೋಣ. ಮಾನವನು ಅಲೆಮಾರಿ ಜೀವನವನ್ನು ಬಿಟ್ಟು ಒಂದು ಕಡೆ ನೆಲೆ ನಿಂತು ಕೃಷಿ ಮತ್ತು ಸಮುದಾಯದ ಜೀವನವನ್ನು ಅಂದರೆ ಟ್ರೈಬಲ್ ಸೆಟಲ್ಮೆಂಟ್ಸ್ ಅನ್ನು ಆರಂಭಿಸಿದಾಗ ಈ ಪದ್ಧತಿಯು ಬೆಳೆದು ಬಂದಿತು. ವಂಶವಾಹಿ ರಕ್ಷಣೆ. ಒಂದು ನಿರ್ದಿಷ್ಟ ಗುಂಪು ಅಥವಾ ವಂಶಕ್ಕೆ ಒಬ್ಬರು ಮಾರ್ಗದರ್ಶಕರು ಅಥವಾ ರಕ್ಷಕರು ಬೇಕು ಎಂಬ ನಂಬಿಕೆಯಿಂದ ಕುಲದೇವತೆಗಳ ಪರಿಕಲ್ಪನೆ ಶುರುವಾಯಿತು. ಇತಿಹಾಸದ ದೃಷ್ಟಿಯಲ್ಲಿ ವೇದಗಳ ಕಾಲಕ್ಕಿಂತಲೂ ಮುಂಚೆಯೇ, ಅಂದರೆ ಸುಮಾರು 5,000 ವರ್ಷಗಳಿಗಿಂತಲೂ ಹಿಂದೆ, ಬುಡಕಟ್ಟು ಸಮುದಾಯಗಳಲ್ಲಿ ತಮ್ಮದೇ ಆದ ಶಕ್ತಿಗಳನ್ನು ಆರಾಧಿಸುವ ಸಂಪ್ರದಾಯವಿತ್ತು. ಕಾಲಕ್ರಮೇಣ ಇದು ಕುಲದೈವ ಎಂಬ ವ್ಯವಸ್ಥಿತವಾದ ರೂಪವನ್ನು ಪಡೆಯಿತು. ಎರಡನೇದು, ಇದಕ್ಕಿಂತ ಮುಂಚೆ ಏನನ್ನು ಆರಾಧಿಸುತ್ತಿದ್ದರು? ಬನ್ನಿ ಇದನ್ನು ತಿಳಿಯೋಣ. ಕುಲದೇವತೆಗಳ ಪರಿಕಲ್ಪನೆ ಬರುವ ಮುನ್ನ ಮಾನವನು ಸಂಪೂರ್ಣವಾಗಿ ಪ್ರಕೃತಿಯನ್ನು ಆರಾಧಿಸುತ್ತಿದ್ದನು. ಇದನ್ನು ಪ್ರಕೃತಿ ಆರಾಧನೆ ಎನ್ನಲಾಗುತ್ತದೆ. ಪಂಚಭೂತಗಳನ್ನು ಅಂದರೆ ಸೂರ್ಯ, ಅಗ್ನಿ, ವಾಯು, ಜಲ ಮತ್ತು ಭೂಮಿಯನ್ನು ದೇವರೆಂದು ಭಾವಿಸಲಾಗಿತ್ತು. ಪ್ರಾಣಿ, ಪಕ್ಷಿ ಮತ್ತು ವೃಕ್ಷಗಳ ಆರಾಧನೆ ಅಂದರೆ ಆಲದ ಮರ, ಅಶ್ವತ್ಥ ಮರ, ಹಾವಿಗಳ ಆರಾಧನೆ ಅಂದರೆ ನಾಗಾರಾಧನೆ ಮತ್ತು ಕಾಡು ಪ್ರಾಣಿಗಳನ್ನು ತಮ್ಮ ರಕ್ಷಕರೆಂದು ಪೂಜಿಸುತ್ತಿದ್ದರು. ಪಿತೃ ಆರಾಧನೆ ಅಂದರೆ ಆನ್ಸೆಸ್ಟರ್ ವರ್ಷಿಪ್. ಹಿರಿಯರು ತೀರಿಕೊಂಡ ನಂತರ ಅವರ ಆತ್ಮಗಳು ತಮ್ಮನ್ನು ರಕ್ಷಿಸುತ್ತವೆ ಎಂಬ ನಂಬಿಕೆಯಿಂದ ಪಿತೃಗಳನ್ನು ಪೂಜಿಸುವುದು ಅತ್ಯಂತ ಹಳೆಯ ಪದ್ಧತಿಯಾಗಿತ್ತು. ಇಂದಿಗೂ ಅನೇಕ ಮನೆಗಳಲ್ಲಿ ಹಿರಿಯರ ಪೂಜೆ ನಡೆಯುವುದು ಇದೇ ಕಾರಣಕ್ಕೆ. ಮೂರನೇದು, ಪುರಾಣಗಳಲ್ಲಿ ಇದರ ಉಲ್ಲೇಖವೇನಿದೆ? ಬನ್ನಿ ಇದರ ಬಗ್ಗೆ ತಿಳಿಯೋಣ. ಪುರಾಣಗಳು ಮತ್ತು ಶಾಸ್ತ್ರಗಳ ಪ್ರಕಾರ ಕುಲದೇವತೆಗಳ ಮತ್ತು ಮನೆ ದೇವರುಗಳ ಮಹತ್ವವು ಬಹಳ ದೊಡ್ಡದು. ಈಗ ಕುಲದೇವತೆಯ ಮಹತ್ವವನ್ನು ತಿಳಿಯೋಣ. ಕುಲದೇವಂ ಪರಿತ್ಯಜ್ಯ ಯೋನ್ಯದೇವಂ ಉಪಾಸತೆ ಎಂಬ ಮಾತಿದೆ. ಅಂದರೆ ಮನುಷ್ಯನು ತನ್ನ ಕುಲದೇವತೆಯನ್ನು ಬಿಟ್ಟು ಬೇರೆ ದೇವತೆಗಳನ್ನು ಎಷ್ಟೇ ಪೂಜಿಸಿದರೂ ಅದು ಫಲಗಳನ್ನು ನೀಡುವುದಿಲ್ಲ ಅಥವಾ ಪೂರ್ಣ ಫಲಗಳನ್ನು ನೀಡುವುದಿಲ್ಲ ಎಂಬ ನಂಬಿಕೆಯಿದೆ. ಋಷಿ ಪರಂಪರೆ ಅಂದರೆ ಗೋತ್ರ, ಇದನ್ನು ನೋಡೋಣ. ಪುರಾಣಗಳ ಪ್ರಕಾರ ಪ್ರತಿಯೊಂದು ಕುಲವೂ ಒಬ್ಬ ಮೂಲ ಋಷಿಯಿಂದ ಬಂದಿರುತ್ತದೆ, ಅಂದರೆ ಗೋತ್ರ ಎಂದರ್ಥ. ಅಂದರೆ ಆ ಋಷಿಗಳು ಆರಾಧಿಸುತ್ತಿದ್ದ ದೇವತೆಗಳೇ ಆ ವಂಶದ ಕುಲದೇವತೆಗಳಾದರು. ಶ್ರೀಮದ್ ಭಾಗವತ ಮತ್ತು ಪುರಾಣಗಳಲ್ಲಿ ಏನಿದೆ? ಬನ್ನಿ ಇವುಗಳನ್ನು ತಿಳಿಯೋಣ. ಕೃಷ್ಣನು ಇಂದ್ರನ ಪೂಜೆಯನ್ನು ನಿಲ್ಲಿಸಿ ಗೋವರ್ಧನಗಿರಿಯನ್ನು ಅಂದರೆ ಪ್ರಕೃತಿಯನ್ನು ಪೂಜಿಸಲು ಹೇಳಿದ್ದು ಒಂದು ರೀತಿಯಲ್ಲಿ ಸ್ಥಳೀಯ ದೈವತ್ವದ ಕಡೆಗೆ ಒತ್ತು ನೀಡುವ ಉದಾಹರಣೆಯಾಗಿದೆ. ಮನೆದೇವರು ಹಾಗೂ ಕುಲದೇವತೆಗಳು ಒಂದು ರಕ್ಷಣಾ ಕವಚ. ಕುಲದೇವತೆಯು ಆ ವಂಶದ ರಕ್ಷಣಾ ಕವಚ ಎಂದು ಪುರಾಣಗಳು ಹೇಳುತ್ತವೆ. ಯಾವುದೇ ಶುಭ ಕಾರ್ಯಗಳನ್ನು ಮಾಡುವ ಮೊದಲು ಕುಲದೇವತೆಗಳಿಗೆ ಮೊದಲು ತಾಂಬೂಲ ಅಥವಾ ಪೂಜೆಯನ್ನು ಸಲ್ಲಿಸಬೇಕು ಎಂಬ ನಿಯಮವಿದೆ ಹಾಗೂ ಈಗಲೂ ಜಾರಿಯಲ್ಲಿದೆ. ಕುಲದೇವತೆ ಮತ್ತು ಮನೆದೇವರ ನಡುವಿನ ವ್ಯತ್ಯಾಸ. ಕುಲದೇವತೆಗಳ ವೈಶಿಷ್ಟ್ಯವೆಂದರೆ ಇಡೀ ವಂಶಕ್ಕೆ ಅಥವಾ ಗೋತ್ರಕ್ಕೆ ಸಂಬಂಧಿಸಿದ್ದು. ಒಂದು ಕುಟುಂಬದ ವೈಯಕ್ತಿಕ ಆಯ್ಕೆ ಅಥವಾ ಪರಂಪರೆಯಾಗಿದೆ. ನೀವು ನೆಲೆಸಿದ್ದ ಸ್ಥಳದಲ್ಲಿ, ಅಂದರೆ ಹೆಚ್ಚಾಗಿ ನಿಮ್ಮ ಮೂಲ ಪುರುಷರು ನೆಲೆಸಿದ್ದ ಊರಿನಲ್ಲಿ ಇರುತ್ತದೆ. ನಿಮ್ಮ ಮನೆದೇವರು ವಿಶಿಷ್ಟವೆಂದರೆ ನಿಮ್ಮ ಮನೆಯ ದೇವರ ಕೋಣೆಯಲ್ಲಿ ಪ್ರತಿನಿತ್ಯ ಪೂಜಿಸಲ್ಪಡುವ ದೈವವಾಗಿದೆ ಹಾಗೂ ನಿಮ್ಮ ಊರಿನ ದೇವಸ್ಥಾನದಲ್ಲಿರುತ್ತದೆ. ಮನೆದೇವರು ಹಾಗೂ ಕುಲದೇವತೆಗಳ ಮಹತ್ವವೆಂದರೆ ವಂಶದ ರಕ್ಷಣೆ, ಮತ್ತು ಸಂತತಿಯ ಬೆಳವಣಿಗೆಗೆ ಬಹು ಮುಖ್ಯವಾಗಿ ನಮ್ಮ ಪೂರ್ವಜರು ದೈನಂದಿನ ಶಾಂತಿ ಮತ್ತು ನೆಮ್ಮದಿಗೆ ಪೂಜಿಸುತ್ತಿದ್ದರು. ದಯವಿಟ್ಟು ನೀವು ಗಮನಿಸಬೇಕಾದ ಅಂಶಗಳು: ನಮ್ಮ ಪೂರ್ವಜರು ಕುಲದೇವತೆಗಳನ್ನು ಆಯ್ಕೆ ಮಾಡಿಕೊಳ್ಳುವಾಗ ಆ ಪ್ರದೇಶದ ಭೌಗೋಳಿಕತೆ ಮತ್ತು ಅವರ ವೃತ್ತಿಯನ್ನು ಗಣನೆಗೆ ತೆಗೆದುಕೊಳ್ಳುತ್ತಿದ್ದರು.
ಉದಾಹರಣೆಗೆ ಕರಾವಳಿಯವರಿಗೆ ಕಡಲ ದೈವಗಳು, ಬಯಲು ಸೀಮೆಯವರಿಗೆ ಶಿವಪ್ಪ, ಆಂಜನೇಯ ಸ್ವಾಮಿ, ಶ್ರೀ ರೇಣುಕಾ ಯಲ್ಲಮ್ಮ ದೇವಿ, ಮೈಲಾರಲಿಂಗ ಅಥವಾ ತಿಮ್ಮಪ್ಪ, ಹೀಗೆ ಅವರವರ ಪ್ರದೇಶಗಳಲ್ಲಿ ಕುಲದೇವತೆಗಳನ್ನು ಹಾಗೂ ಮನೆ ದೇವರುಗಳನ್ನು ಆಯ್ಕೆ ಮಾಡಿಕೊಳ್ಳುತ್ತಿದ್ದರು. ತಿಳಿತಲ್ಲ ಸ್ನೇಹಿತರೆ, ನಮ್ಮ ಪೂರ್ವಜರು ಯಾವ ರೀತಿಯಾಗಿ ನಮ್ಮ ಕುಲದೇವತೆಗಳನ್ನು ಹಾಗೂ ಮನೆ ದೇವರುಗಳನ್ನು ಆಯ್ಕೆ ಮಾಡಿಕೊಂಡಿದ್ದರು ಎಂಬುದನ್ನು. ಈಗ ನಿಮಗೊಂದು ಪ್ರಶ್ನೆ ಕಾಡುತ್ತಿರಬಹುದು. ಅದೇನೆಂದರೆ, ಕುಲದೇವತೆಗಳನ್ನು ಮರೆತರೆ ಅಥವಾ ಮನೆ ದೇವರುಗಳನ್ನು ಮರೆತು ಬೇರೆ ದೇವತೆಗಳನ್ನು ಪೂಜಿಸಿದರೆ ಅಥವಾ ಬೇರೆ ದೇವರುಗಳನ್ನು ಪೂಜಿಸಿದರೆ ನಮ್ಮ ಮನೆ ದೇವರುಗಳು ಹಾಗೂ ಕುಲದೇವತೆಗಳು ಅದನ್ನು ನೋಡಿಕೊಂಡು ಸುಮ್ಮನೆ ಸಹಿಸಿಕೊಳ್ಳುತ್ತವಾ ಅಥವಾ ಶಿಕ್ಷಿಸುತ್ತವಾ ಎಂದು ಕಾಡುತ್ತಿರಬಹುದಲ್ವೇ? ಹಾಗೆಯೇ ಈಗಿನ ಕಾಲದಲ್ಲಿ ಎಷ್ಟೋ ಜನಗಳು ನಮ್ಮ ಸನಾತನ ಧರ್ಮವನ್ನು ಬಿಟ್ಟು ಅನ್ಯ ಮತಗಳಿಗೆ ಮತಾಂತರವಾಗುತ್ತಿದ್ದಾರೆ. ಇದನ್ನು ಸಹ ನಮ್ಮ ಮನೆ ದೇವರುಗಳು ಹಾಗೂ ಕುಲದೇವತೆಗಳು ಸಹಿಸಿಕೊಳ್ಳುತ್ತವಾ? ಬನ್ನಿ, ಇದರ ಬಗ್ಗೆ ನಮ್ಮ ಶಾಸ್ತ್ರಗಳು ಹಾಗೂ ನಮ್ಮ ಪುರಾಣಗಳು ಏನು ಹೇಳುತ್ತವೆ ಎಂಬುದನ್ನು ನೋಡೋಣ. ಇದು ಅತ್ಯಂತ ಗಂಭೀರವಾದ ಮತ್ತು ಇಂದಿನ ಸಮಾಜದಲ್ಲಿ ಚರ್ಚೆಯಾಗುತ್ತಿರುವ ಬಹುಮುಖ್ಯವಾದ ವಿಷಯವಾಗಿದೆ. ಸನಾತನ ಧರ್ಮದ ಶಾಸ್ತ್ರಗಳು, ಪುರಾಣಗಳು ಮತ್ತು ಆಧ್ಯಾತ್ಮಿಕದ ಹಿನ್ನೆಲೆಯಲ್ಲಿ ಈ ಪ್ರಶ್ನೆಗೆ ಉತ್ತರವನ್ನು ಕಂಡುಕೊಳ್ಳೋಣ. ಪುರಾಣಗಳ ಪ್ರಕಾರ ಕುಲದೇವತೆಗಳಿಗೂ ಮತ್ತು ಮನೆದೇವರುಗಳಿಗೂ ನಮ್ಮ ವಂಶಕ್ಕೂ ಇರುವ ಸಂಬಂಧವು ರಕ್ತ ಸಂಬಂಧವಿದ್ದಂತೆ. ಇದನ್ನು ಬದಲಾಯಿಸುವುದು ಅಥವಾ ಬಿಡುವುದು ಆಧ್ಯಾತ್ಮಿಕವಾಗಿ ದೊಡ್ಡದಾದ ಪರಿಣಾಮವನ್ನು ಬೀರುತ್ತದೆ ಎಂದು ನಂಬಲಾಗಿದೆ. 1ನೇಯದು, ಕುಲದೇವತೆಯನ್ನು ಬಿಟ್ಟರೆ ಏನಾಗುತ್ತದೆ? ನಮ್ಮ ಪುರಾಣಗಳ ಉಲ್ಲೇಖದ ಪ್ರಕಾರ ತಿಳಿಯೋಣ ಬನ್ನಿ. ನಮ್ಮ ಪುರಾಣಗಳಲ್ಲಿ ಕುಲದೇವಂ ಪರಿತ್ಯಜ್ಯ ಯೋನ್ಯದೇವಂ ಉಪಾಸತೆ ಎಂಬ ಶ್ಲೋಕದ ಉಲ್ಲೇಖವಿದೆ. ಇದರ ಅರ್ಥ, ಯಾರು ತನ್ನ ಕುಲದೈವವನ್ನು ಅಥವಾ ಮನೆದೇವರನ್ನು ಬಿಟ್ಟು ಬೇರೆ ದೇವತೆಗಳನ್ನು ಅಥವಾ ಅನ್ಯ ಮಾರ್ಗಗಳನ್ನು ಹಿಡಿಯುತ್ತಾರೋ ಅವರಿಗೆ ಯಾವುದೇ ಪೂಜೆಯ ಫಲ ಸಿಗುವುದಿಲ್ಲ. ಕಾಲಾನಂತರ ಸಂಪೂರ್ಣವಾಗಿ ನಾಶವಾಗುವುದು ಖಂಡಿತ. ರಕ್ಷಣಾ ಕವಚದ ನಾಶವಾಗುತ್ತದೆ. ಕುಲದೈವತೆಯು ಅಥವಾ ಮನೆದೇವರು ಒಂದು ವಂಶದ ಸುತ್ತ ಇರುವ ಅದೃಶ್ಯವಾದ ರಕ್ಷಣಾ ಕವಚ ಇದ್ದಂತೆ. ಕುಲದೈವದ ಪೂಜೆ ನಿಂತಾಗ ಆ ವಂಶಕ್ಕೆ ಬರಬಹುದಾದ ಸಂಕಷ್ಟಗಳನ್ನು ತಡೆಯುವ ಶಕ್ತಿ ಕುಂದುತ್ತದೆ. ಪಿತೃಗಳ ಅಸಮಾಧಾನ. ನಮ್ಮ ಪೂರ್ವಜರು ಅಂದರೆ ಪಿತೃಗಳು ಯಾವ ದೇವರನ್ನು ನಂಬಿ ನಮಗೆ ಈ ಜೀವನವನ್ನು ನೀಡಿದ್ದಾರೋ ಅವರನ್ನು ಬಿಟ್ಟಾಗ ಪಿತೃದೋಷ ಉಂಟಾಗುತ್ತದೆ ಎಂದು ಧರ್ಮಶಾಸ್ತ್ರಗಳು ಹೇಳುತ್ತವೆ. ಇದು ಖಂಡಿತವಾಗಿ ನಿಜ. ಕುಲದ ಅವನತಿಯಾಗುತ್ತದೆ. ಸಂತತಿಯ ಸಮಸ್ಯೆ, ಕುಟುಂಬದಲ್ಲಿ ಅಶಾಂತಿ ಮತ್ತು ಅಕಾರಣ ಭಯಗಳು ಕುಲದೈವದ ವಿಮುಖತೆಯಿಂದ ಉಂಟಾಗುತ್ತವೆ ಎಂದು ನಂಬಲಾಗಿದೆ. 2ನೇಯದು, ಅನ್ಯಮತಕ್ಕೆ ಮತಾಂತರವಾದರೆ ಏನಾಗುತ್ತದೆ ಎಂಬುದನ್ನು ತಿಳಿಯೋಣ. ಸನಾತನ ಧರ್ಮದಲ್ಲಿ ಮತಾಂತರ ಎಂಬ ಪರಿಕಲ್ಪನೆಯೇ ಇಲ್ಲ. ಏಕೆಂದರೆ ಇದು ಒಂದು ಧರ್ಮ, ಅಂದರೆ ಡ್ಯೂಟಿ ವೇ ಆಫ್ ಲೈಫ್, ಹೊರತು ಕೇವಲ ಮತ ಅಂದರೆ ಒಪಿನಿಯನ್ ಅಲ್ಲ. ಮತಾಂತರವಾದರೆ ಮೂಲಕ್ಕೆ ಕತ್ತರಿಯನ್ನು ಹಾಕಿದಂತೆ ಆಗುತ್ತದೆ. ಮತಾಂತರಗೊಂಡಾಗ ಒಬ್ಬ ವ್ಯಕ್ತಿ ತನ್ನ ಸಾವಿರಾರು ವರ್ಷಗಳ ಪೂರ್ವಜರ ಪರಂಪರೆಯಿಂದ ಕತ್ತರಿಸಲ್ಪಡುತ್ತಾನೆ. ಇದು ಗಿಡದ ಬೇರನ್ನು ಕತ್ತರಿಸಿ ಬೇರೆ ಕಡೆ ಇಟ್ಟಂತೆ. ಅದು ತಾತ್ಕಾಲಿಕವಾಗಿ ಹಸಿರಾಗಿ ಕಂಡರೂ ದೀರ್ಘಕಾಲದಲ್ಲಿ ಒಣಗುತ್ತದೆ. ಅಂದರೆ ಮತಾಂತರವಾದ ಇಂದಿನ ಪೀಳಿಗೆಯು ಚೆನ್ನಾಗಿದ್ದರೆ ಮುಂದಿನ ಪೀಳಿಗೆಗಳು ಕಾಲಕ್ರಮೇಣ ಪಡಬಾರದ ಕಷ್ಟಗಳನ್ನು ಅನುಭವಿಸಿ ವಂಶಗಳು ನಿಧಾನವಾಗಿ ನಿರ್ವಂಶವಾಗುತ್ತವೆ. ಕರ್ಮದ ಪ್ರಭಾವದ ಬಗ್ಗೆ ತಿಳಿಯೋಣ. ಹಿಂದೂ ಧರ್ಮದ ಪ್ರಕಾರ ನಮಗೆ ಸಿಕ್ಕಿರುವ ಕುಲಗಳು ಮತ್ತು ಜನ್ಮವು ನಮ್ಮ ಹಿಂದಿನ ಜನ್ಮದ ಕರ್ಮಕ್ಕೆ ಅನುಗುಣವಾಗಿರುತ್ತದೆ. ಅದನ್ನು ನಿರಾಕರಿಸುವುದು ಪ್ರಕೃತಿಯ ನಿಯಮಕ್ಕೆ ವಿರುದ್ಧವಾದುದು. ನಾವು ನಮ್ಮ ಹಿಂದಿನ ಜನ್ಮದ ಕರ್ಮಗಳನ್ನು ಅನುಭವಿಸಲೇಬೇಕು. ಅಂದರೆ ನಾವು ಹಿಂದಿನ ಜನ್ಮದಲ್ಲಿ ಮಾಡಿರುವ ಪಾಪಗಳನ್ನು ಕಳೆದುಕೊಳ್ಳಲೇಬೇಕು. ಇಲ್ಲದಿದ್ದರೆ ಇದೇ ರೀತಿ ಜನ್ಮದಿಂದ ಜನ್ಮಕ್ಕೆ ಕರ್ಮಗಳು ಅಥವಾ ಪಾಪಗಳು ಬೆನ್ನಟ್ಟಿ ಬರುತ್ತಲೇ ಇರುತ್ತವೆ. 3ನೇಯದು, ಮತಾಂತರವಾಗುವುದನ್ನು ತಮ್ಮ ಕುಲದೇವತೆಗಳು ನೋಡಿಕೊಂಡು ಸುಮ್ಮನೆ ಇರುತ್ತಾರೆಯೇ? ಬನ್ನಿ, ಇದರ ಬಗ್ಗೆ ತಿಳಿಯೋಣ. ಇದು ಬಹಳಷ್ಟು ಜನರ ಪ್ರಶ್ನೆ. ದೇವತೆಗಳು ಮನುಷ್ಯರಂತೆ ಕೋಪಗೊಂಡು ತಕ್ಷಣ ಶಿಕ್ಷೆ ನೀಡುವುದಿಲ್ಲ. ಆದರೆ ಅದರ ಪ್ರಕ್ರಿಯೆ ಈ ಕೆಳಗಿನಂತಿರುತ್ತದೆ. ಸಾಕ್ಷೀಭೂತ. ದೈವಿಕವಾದ ಶಕ್ತಿಗಳು ಯಾವಾಗಲೂ ಸಾಕ್ಷಿಯಾಗಿರುತ್ತವೆ. ಮನುಷ್ಯನಿಗೆ ದೇವರು ಸ್ವತಂತ್ರ ಇಚ್ಛೆ ಅಂದರೆ ಫ್ರೀ ವಿಲ್ ನೀಡಿದ್ದಾನೆ. ತಪ್ಪು ಅಥವಾ ಸರಿಯಾದ ದಾರಿಯನ್ನು ಆರಿಸಿಕೊಳ್ಳುವ ಅಧಿಕಾರ ಮನುಷ್ಯನದ್ದೇ. ಆಶೀರ್ವಾದದ ಹಿಂಪಡೆಯುವಿಕೆ.
ನೀವು ಮನೆಯ ದೀಪವನ್ನು ಆರಿಸಿದರೆ ಕತ್ತಲೆಯಾಗುತ್ತವೆ ಅಲ್ಲವೇ? ಹಾಗೆಯೇ ಕುಲದೇವತೆಯನ್ನು ಬಿಟ್ಟಾಗ ದೇವತೆಗಳು ಶಪಿಸುವುದಿಲ್ಲ, ಬದಲಾಗಿ ತಮ್ಮ ಅನುಗ್ರಹವನ್ನು ಹಿಂಪಡೆಯುತ್ತಾರೆ. ಅನುಗ್ರಹ ಇಲ್ಲದ ಜಾಗದಲ್ಲಿ ಕಷ್ಟಗಳು ತಾನಾಗಿಯೇ ಪ್ರವೇಶಿಸುತ್ತವೆ. ಕಾಲದ ಶಿಕ್ಷೆಯಾಗುತ್ತದೆ. ಪುರಾಣಗಳ ಪ್ರಕಾರ ಧರ್ಮವನ್ನು ರಕ್ಷಿಸುವವರನ್ನು ಧರ್ಮ ರಕ್ಷಿಸುತ್ತದೆ, ಧರ್ಮವನ್ನು ಬಿಟ್ಟವರನ್ನು ಕಾಲವೇ ಶಿಕ್ಷಿಸುತ್ತದೆ. ಅದು ತಕ್ಷಣವೇ ಆಗದಿರಬಹುದು, ನಂತರ ಆಗಬಹುದು, ಆದರೆ ಮುಂದಿನ ತಲೆಮಾರಿನ ಮೇಲೆ ಅದರ ಪ್ರಭಾವ ಹೆಚ್ಚಾಗಿ ಬೀರುತ್ತದೆ. 4ನೆಯದು, ಮತಾಂತರಕ್ಕೆ ಕಾರಣವೇನು? ಇದನ್ನು ತಿಳಿಯೋಣ. ಇತ್ತೀಚಿನ ದಿನಗಳಲ್ಲಿ ಸನಾತನ ಧರ್ಮದವರು ಮತಾಂತರಕ್ಕೆ ಒಳಗಾಗಲು ಮುಖ್ಯ ಕಾರಣಗಳು ಧರ್ಮದ ಶಿಕ್ಷಣದ ಕೊರತೆ, ನಮ್ಮ ಪುರಾಣ ವೇದಗಳ ಬಗ್ಗೆ ಸರಿಯಾದ ಅರಿವು ಇಲ್ಲದಿರುವುದು, ನಮ್ಮ ಮಕ್ಕಳನ್ನು ಶಿಕ್ಷಣವೆಂಬ ಹೆಸರಿನಲ್ಲಿ ನಮ್ಮ ಧರ್ಮದ ಬಗ್ಗೆ ಕಾಳಜಿಯನ್ನು ವಹಿಸದಿರುವುದು, ಅಥವಾ ಧರ್ಮದ ಬಗ್ಗೆ ಹೇಳದೆ ಅವರನ್ನು ವಂಚಿತರನ್ನಾಗಿ ಮಾಡುವುದು. ಆಮಿಷಗಳು, ಬಡತನದ ಅಥವಾ ಅನಾರೋಗ್ಯದ ಸಮಯದಲ್ಲಿ ಸಹಾಯದ ನೆಪದಲ್ಲಿ ಆಮಿಷವನ್ನು ಒಡ್ಡುವುದು. ಜಾತಿ ವ್ಯವಸ್ಥೆ, ಕೆಳಸ್ತರದ ಜನರಿಗೆ ಗೌರವ ಸಿಗದಿದ್ದಾಗ ಅವರು ಬೇರೆಡೆ ಮುಖ ಮಾಡುವುದು. ಹೆಚ್ಚಾಗಿ ನಡೆಯದಿದ್ದರೂ ಕೆಲವು ಕಡೆಗಳಲ್ಲಿ ನಡೆಯುತ್ತಿರುವುದರಿಂದ ಮತಾಂತರವಾಗುತ್ತಿದ್ದಾರೆ. ಸಾರಾಂಶ: ಕುಲದೇವತೆ ಎನ್ನುವುದು ಕೇವಲ ಕಲ್ಲಿನ ವಿಗ್ರಹ ಅಲ್ಲ, ಅದು ನಿಮ್ಮ ಡಿಎನ್ಎನಲ್ಲಿರುವ ಶಕ್ತಿ. ಅನ್ಯ ದೇವತೆಗಳನ್ನು ಗೌರವಿಸುವುದು ತಪ್ಪಲ್ಲ, ಆದರೆ ತನ್ನ ಕುಲದೇವತೆಯನ್ನು ಮರೆಯುವುದು ತನ್ನ ತಾಯಿಯನ್ನು ಮರೆತಂತೆ. ಪುರಾಣಗಳ ಪ್ರಕಾರ ಎಷ್ಟೇ ಕಷ್ಟ ಬಂದರೂ ತನ್ನ ಧರ್ಮ ಮತ್ತು ಕುಲದೈವವನ್ನು ಗಟ್ಟಿಯಾಗಿ ಹಿಡಿದುಕೊಂಡವನನ್ನು ದೇವರು ಎಂದಿಗೂ ಕೈಬಿಡುವುದಿಲ್ಲ. ಕಲಿಯುಗದಲ್ಲಿ ಸನಾತನ ಧರ್ಮದ ಆಸ್ತಿಗರಿಗೆ ಕಲ್ಲು ಕೂಡ ದೇವರು, ಆದರೆ ದೇವರನ್ನು ನಂಬದ ನಾಸ್ತಿಗರಿಗೆ ದೇವರು ಕೂಡ ಕಲ್ಲು. ವಿಡಿಯೋವನ್ನು ನೋಡಿದ್ದಕ್ಕಾಗಿ ತಮಗೆಲ್ಲರಿಗೂ ಹೃತ್ಪೂರ್ವಕವಾದ ಧನ್ಯವಾದಗಳು. ದಯವಿಟ್ಟು ಸನಾತನ ಪುರಾತನ ಚಾನೆಲ್ ಅನ್ನು ಬೆಂಬಲಿಸಿ.